ನಿಮಗೆ ನಿಮ್ಮ ಬಗ್ಗೆ ಯಾವಾಗಲಾದ್ರೂ ಅನುಮಾನ ಬಂದಾಗ, ನಿಮ್ಮ ಬಗ್ಗೆ ಯಾರಾದ್ರೂ ಟೀಕೆ ಮಾಡಿ ತಿರಸ್ಕರಿಸಿದಾಗ, ಇನ್ನು ನನ್ನಿಂದ ಆಗೋದಿಲ್ಲ ಅಂತ ನಿಮ್ಮಲ್ಲಿ ಹೆದರಿಕೆ ಹುಟ್ಟಿದಾಗ ಇವರನ್ನು ನೆನ್ಪು ಮಾಡ್ಕೊಳ್ರಿ. ವಿಜ್ಞಾನಿ ಆದ್ರೂ ಜೀವನ ತುಂಬಾ ಚೆನ್ನಾಗಿತ್ತು ಅನ್ಕೊಳ್ಳಿಕ್ ಹೋಗ್ಬೇಡಿ. ಇವರ ಹೇರ್ ಸ್ಟೈಲಿಂದಾನೆ ಎಷ್ಟೋ ಜನ ಟೀಕೆ ಮಾಡ್ತಿರ್ತಾರೆ. ಭಾರತದ ಉಪಗ್ರಹಗಳು ವಿಫಲ ಆದಾಗ ಎಷ್ಟೋ ಸಾರಿ ದಿನಪತ್ರಿಕೆಗಳಲ್ಲಿ ಇವ್ರ ಬಗ್ಗೆ ನೆಗೆಟಿವ್ ಆಗಿ ಬರೀತಾ ಇರ್ತಾರೆ. ಆದ್ರೆ ಅಬ್ದುಲ್ ಕಲಾಂ ಅದು ಯಾವುದಕ್ಕೂ ಜಗ್ಗೋದಿಲ್ಲ. ನನಗೆ ಯಾಕೆ ಜನ ಈ ತರ ಮಾಡ್ತಾರೆ, ನನಗೆ ಜನ ಗೌರವ ಯಾಕೆ ಕೊಡ್ತಾ ಇಲ್ಲ, ನನ್ನ ಕುಟುಂಬದವರಾಗಿರ್ಲಿ ಅಥವಾ ನನ್ನ ಸ್ನೇಹಿತರಾಗಿರ್ಲಿ ಅಥವಾ ನಮ್ಮ ಮನೆಯವರು ಯಾಕೆ ನನಗೆ ಗೌರವನ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ನಿಮಗೆ ಕಾಡ್ತಾ ಇರುತ್ತೆ, ಹೌದಲ್ವಾ? ಆ ತರದ ಅನುಭವ ನಿಮಗಾಗಿದ್ರೆ ಕಮೆಂಟ್ ಸೆಕ್ಷನ್ ಬರೀರಿ. ಯಾವಾಗ ಆ ತರ ನಿಮಗಾಗಿತ್ತು, ಅವಾಗ ನೀವು ಅನುಭವಿಸಿದಂತಹ ನೋವು, ಅದಕ್ಕೆ ಪರಿಹಾರ ಏನಾದ್ರೂ ಕಂಡು ಹಿಡ್ಕೊಂಡ್ರು ಇಲ್ವೋ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಆ ಪ್ರಶ್ನೆಗೆ ನಿಮ್ಮಲ್ಲಿ ಇನ್ನೂ ಉತ್ತರ ಸಿಕ್ಕಿಲ್ಲ, ಒಂದು ಉತ್ತಮವಾದಂತಹ ಪರಿಹಾರ ಬೇಕಾಗಿದೆ. ಜನ, ಈ ಸಮಾಜ ನಿಮಗೆ ಗೌರವ ಕೊಡಬೇಕು, ಹಾಗೆ ಜೀವನವನ್ನು ನೀವು ಹೇಗೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಬೇಕಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಮ್ಮ ಬದುಕಿನಲ್ಲಿ ತುಂಬಾ ಮುಖ್ಯ ಆಗುವಂತ ವಿಚಾರ ಅಂತ ಅಂದ್ರೆ ರೆಸ್ಪೆಕ್ಟ್, ಗೌರವ. ಇನ್ನೊಬ್ರು ನಮಗ್ ಕೊಟ್ರೆ ಅದು ಗೌರವ, ನಮಗ್ ನಾವೇ ಕೊಡ್ತಾ ಇದ್ರೆ ಅದು ಆತ್ಮ ಗೌರವ. ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ಒಂದ್ ಅಂಶ ನಾನು ನಿಮಗೆ ಕ್ಲಿಯರ್ ಮಾಡ್ಬಿಡ್ತೀನಿ. ಮೊದಲು ನಿಮಗೆ ನೀವು ಗೌರವನ ಕೊಡೋಕೆ ಕಲ್ತ್ಕೊಳ್ಳಿ. ನಿಮ್ಮನ್ನ ನೀವು ಇಷ್ಟಪಡೋಕೆ, ನಿಮ್ಮನ್ನ ನೀವು ಪ್ರೀತಿಸೋಕೆ, ನಿಮ್ಮನ್ನ ನೀವು ಭುಜ ತಟ್ಟಿ ಪ್ರಶಂಸಿಸಿಕೊಳ್ಳೋಕೆ, ನಿಮ್ಮನ್ನ ನೀವು ಬೆಂಬಲಿಸೋಕೆ ಕಲ್ತ್ಕೊಳ್ಳಿ. ಅದಾದ್ಮೇಲೆ ಜನ ಕೂಡ ನಿಮ್ಮನ್ನ ಬೆಂಬಲಿಸೋಕೆ ಆರಂಭ ಮಾಡ್ತಾರೆ. ನೀವು ಏನೋ ಒಂದನ್ನ ಅನ್ಕೊಂಡಿರ್ತೀರಿ, ಯಾವುದೋ ಒಂದು ಕೆಲಸವನ್ನ ಮಾಡೋರಿರ್ತೀರಿ, ಅಥವಾ ಯಾವುದೋ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರ್ತೀರಿ, ಅಥವಾ ಯಾವುದೋ ಒಂದು ಉದ್ಯಮವನ್ನ ಹೊಸದಾಗಿ ಆರಂಭ ಮಾಡೋರಿರ್ತೀರಿ. ನೀವು ಹೋಗಿ 4 ಜನರನ್ನ ಇದ್ರ ಬಗ್ಗೆ ಅಭಿಪ್ರಾಯ ಕೇಳಿದಾಗ 4 ಜನ ಒಂದೊಂದು ಮಾತನ್ನ ಹೇಳ್ತಾರೆ. ಅದರಲ್ಲಿ ಕೆಲವರು ನಿಮ್ ಬಗ್ಗೆ ಟೀಕೆ ಮಾಡ್ತಾರೆ, ಕೆಲವೊಬ್ರು ವ್ಯಂಗ್ಯ ಮಾಡ್ತಾರೆ, ಕೆಲವೊಬ್ರು ಹಾಸ್ಯ ಮಾಡ್ತಾರೆ, ಕೆಲವೊಬ್ರು ನಿಮ್ಮಿಂದ ಇದು ಆಗೋದಿಲ್ಲ ಅಂತ ಹೇಳ್ತಾರೆ. ಆ ಮಾತುಗಳಿಗೆ ನೀವು ಹೆದರಿ ಕೈ ಚೆಲ್ಬಿಡ್ತೀರಿ. ಇಲ್ಲೇ ನಿಮ್ಮ ಮೊದಲ ಸೋಲು ಆರಂಭ ಆಗತ್ತೆ. ಯಾವಾಗ ನಿಮ್ಮಿಂದ ಇದು ಆಗಲ್ಲ ಅಂತ ಯಾರಾದ್ರೂ ಅಂದ್ರೆ ಅದನ್ನೇ ಅದನ್ನೇ ಛಲವಾಗಿ ತೆಗೆದುಕೊಂಡು ನೀವು ಪ್ರಯತ್ನ ಪಡ್ತಾ ಆರಂಭ ಮಾಡಿದ್ರಿ ಅನ್ಕೊಳ್ಳಿ, ನೀವು ಆಕಾಶಕ್ಕೆ ಗುರಿ ಇಟ್ಟಾಗ ನೀವು ಚಂದ್ರನ ಮೇಲಾದ್ರೂ ಹೋಗಿ ನಿಂತ್ಕೊಳ್ತೀರಿ. ಯಾರೋ ಏನೋ ಹೇಳಿದ್ರು ಅಂತ ನೀವು ಅದರಿಂದ ಹಿಂದೆ ಸರಿದ್ರಿ ಅಂತ ಅಂದ್ರೆ ತಪ್ಪಾಗತ್ತೆ. ಹಾಗಂತ ವಿಷಯ ತಜ್ಞರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅಪ್ರಬುದ್ಧರು ನಿಮ್ಮನ್ನ ಟೀಕೆ ಮಾಡಿದಾಗ ಅಥವಾ ನಿಮ್ಮನ್ನ ವ್ಯಂಗ್ಯ ಮಾಡಿದಾಗ, ಹಾಸ್ಯ ಮಾಡಿದಾಗ ಹೆದರ್ಕೊಂಡು ಹಿಂದೆ ಸರಿಲಿಕ್ಕೆ ಹೋಗ್ಬೇಡಿ. ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿ. ಹಾಗೇನೆ ಒಂದು ಪ್ರಶ್ನೆ ನಾನು ಎಲ್ರಿಗೂ ಕೂಡ ಕೇಳೋದು ಏನಂತ ಅಂದ್ರೆ, ಗೊತ್ತಿರ್ಬೋದು ನಿಮ್ಗೆ ಎಲ್ರಿಗೂ, ನಾನ್ ತೋರಿಸ್ತಾ ಇರುವಂತಹ ಚಿತ್ರ, ನಾನಿಲ್ಲಿ ಇವ್ರನ್ನ ಏನ್ ಬರ್ದಿದ್ದೀನಿ ಅಂತ ಅಂದ್ರೆ ದ ರಿಯಲ್ ಗೋಟ್ ಅಂತ ಬರ್ದಿದ್ದೀನಿ. ಇಲ್ಲಿ ಗೋಟ್ ಅಂತ ಅಂದ್ರೆ ಗ್ರೇಟೆಸ್ಟ್ ಆಫ್ ಆಲ್ ದಿ ಟೈಮ್. ನಿಮಗೆ ನಿಮ್ಮ ಬಗ್ಗೆ ಯಾವಾಗಲಾದ್ರೂ ಅನುಮಾನ ಬಂದಾಗ, ನಿಮ್ಮ ಬಗ್ಗೆ ಯಾರಾದ್ರೂ ಟೀಕೆ ಮಾಡಿ ತಿರಸ್ಕರಿಸಿದಾಗ, ಇನ್ನು ನನ್ನಿಂದ ಆಗೋದಿಲ್ಲ ಅಂತ ನಿಮ್ಮಲ್ಲಿ ಹೆದರಿಕೆ ಹುಟ್ಟಿದಾಗ ಇವರನ್ನು ನೆನ್ಪು ಮಾಡ್ಕೊಳ್ರಿ. ಯಾಕಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಎದುರಿಸಿದಂತಹ ಸನ್ನಿವೇಶಗಳನ್ನ ಇವತ್ತು ನಾವ್ ಎದುರಿಸ್ತಾ ಇಲ್ಲ. ಅವ್ರಿಗೆ ಕುಡಿಯೋಕೆ ನೀರ್ ಕೊಡ್ಲಿಲ್ಲ ಜನ, ಶಾಲೆಗೆ ಕುಳಿತುಕೊಳ್ಳೋಕೆ ಒಳಗಡೆ ಬಿಡ್ಲಿಲ್ಲ. ಇಂತಹ ಒಬ್ಬ ವ್ಯಕ್ತಿ ಜಗತ್ತಿನಾದ್ಯಂತ ತಿರುಗಾಡಿ ಅತಿ ಹೆಚ್ಚು ಡಿಗ್ರಿಗಳನ್ನ ಪಡೆದು ಭಾರತದಂತಹ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಸಂವಿಧಾನವನ್ನ ರಚನೆ ಮಾಡ್ತಾರಂತ ಅಂದ್ರೆ ಅದರ ಹಿಂದಿರುವಂತಹ ಶಕ್ತಿ ಏನು? ಅವರ ಆತ್ಮಗೌರವ. ಜನ ಏನಂತಾರಂತ ತಲೆ ಕೆಡ್ಸ್ಕೊಳ್ಳಿಲ್ಲ, ತಾವು ಪ್ರಯತ್ನ ಪಟ್ರು, ತಾವು ಶ್ರಮ ಹಾಕಿದ್ರು, ಬೆಳೀತಾ ಹೋದ್ರು. ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ, ಅವ್ರ ಬಗ್ಗೆ ಒಂದು ಧಾರಾವಾಹಿ ಕೂಡ ನೀವು ನೋಡಿರ್ತೀರಿ. ಸಾಧ್ಯ ಆದ್ರೆ ಸಿನಿಮಾ ಎಲ್ಲಾದ್ರೂ ಇದ್ರೆ ನೋಡ್ಕೊಳ್ಳಿ. ಹಾಗೇನೆ ಅವರ ಕೆಲವೊಂದು ಪುಸ್ತಕಗಳನ್ನ ಓದ್ಕೊಳ್ಳಿ. ನಮ್ಮ ದೇಶದಲ್ಲಿ ತುಂಬಾ ಕೆಳಸ್ತರದಿಂದ ಅತ್ಯುನ್ನತ ಹಂತಕ್ಕೆ ಜನರ ಟೀಕೆಗಳಿಗೆ ತಲೆಬಾಗದೆ, ಜನರ ಹಾಸ್ಯ ವ್ಯಂಗ್ಯ ಇದು ಯಾವುದಕ್ಕೂ ತಲೆಬಾಗದಂತ ಏಕೈಕ ವ್ಯಕ್ತಿ ಅಂತ ಅಂದ್ರೆ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ ಉದಾಹರಣೆಯನ್ನ ಕೊಡಬಹುದು. ಯಾಕಂದ್ರೆ ಅಸ್ಪೃಶ್ಯತೆಯ ವಿರುದ್ಧ ಮಹಾತ್ಮ ಗಾಂಧೀಜಿಯವರು ಒಂದ್ ಕಡೆ ಹೋರಾಡ್ತಾ ಇದ್ರೆ, ಈ ಕಡೆ ಅಂಬೇಡ್ಕರ್ ಅವರು ಕಾನೂನಾತ್ಮಕವಾಗಿ ವ್ಯಕ್ತಿಗಳಿಗೆ ಯಾವ ಬಲವನ್ನ ಕೊಡ್ಬೇಕು ಅನ್ನೋದ್ರ ಕಡೆ ಆಲೋಚನೆ ಮಾಡ್ತಾ ಇದ್ರು. ಸೊ ಒಬ್ಬ ವ್ಯಕ್ತಿ ಇಂತಹ ಎಲ್ಲಾ ಕಷ್ಟ, ಸಂಕಟ, ನೋವುಗಳನ್ನ ಮೆಟ್ಟಿ ನಿಂತು ಒಂದು ದೇಶಕ್ಕೆ ಸಂವಿಧಾನ ಬರೀತಾರೆ ಅಂತ ಅಂದ್ರೆ, ನಮ್ಮ ಬದುಕಿನಲ್ಲಿ ನಮಗೆ ಬೇಕಾಗುವಂತ ಒಂದು ಉಪಜೀವನ ನಡೆಸೋಕೆ ನಾವು ಒಂದು ಉದ್ಯೋಗ ಮಾಡೋಕ್ಕಾಗಲ್ವಾ ನಮ್ಮಿಂದ? ಖಂಡಿತವಾಗ್ಲೂ ಆಗತ್ತೆ. 15-20 ವರ್ಷಗಳ ಹಿಂದೆ ನಮ್ಗೆ APJ ಅಬ್ದುಲ್ ಕಲಾಂ ಅವರು ಭಾರತದ ರಾಷ್ಟ್ರಪತಿಗಳಾಗಿದ್ರು. ಇವರು ಕೂಡ ಈ ತಮಿಳ್ನಾಡಿನ ಒಂದು ಕಡೆಯ ಊರ್ನಲ್ಲಿ ಹುಡ್ತಾರೆ. ಚಿಕ್ಕವರಿರುವಾಗ ದಿನಪತ್ರಿಕೆಯನ್ನ ಹಾಕ್ತಾರೆ, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾರೆ. ಇವ್ರದೊಂದು ಪುಸ್ತಕ ಇದೆ, ಅಗ್ನಿಯ ರೆಕ್ಕೆಗಳು ಅಂತ ಹೇಳಿ. ಸಾಧ್ಯ ಆದ್ರೆ ಓದ್ರಿ, ಅದು ಆತ್ಮಕಥೆ, ಅವ್ರದ್ದು ಜೀವನ ಚರಿತ್ರೆ. ಇವರು
ಮೊದಲು ಆಗ್ಬೇಕು ಅನ್ಕೊಂಡದ್ದು ಪೈಲಟ್ ಅಂತ, ಆದ್ರೆ ತಿರಸ್ಕೃತರಾಗ್ತಾರೆ ಇವರು. ಇವರನ್ನ ಪೈಲಟ್ ಹುದ್ದೆಗೆ ತೆಗೆದುಕೊಳ್ಳೋದಿಲ್ಲ. ಮುಂದೆ ಏನಾಗ್ತಾರಂದ್ರೆ ಇವರು ಇಸ್ರೋದ ಮಹಾನ್ ವಿಜ್ಞಾನಿ ಆಗ್ತಾರೆ. ವಿಜ್ಞಾನಿ ಆದ್ರೂ ಜೀವನ ತುಂಬಾ ಚೆನ್ನಾಗಿತ್ತು ಅನ್ಕೊಳ್ಳಿಕ್ ಹೋಗ್ಬೇಡಿ. ಇವರ ಹೇರ್ ಸ್ಟೈಲ್ ಇಂದಾನೆ ಎಷ್ಟೋ ಜನ ಟೀಕೆ ಮಾಡ್ತಿರ್ತಾರೆ. ಭಾರತದ ಉಪಗ್ರಹಗಳು ವಿಫಲ ಆದಾಗ ಎಷ್ಟೋ ಸಾರಿ ದಿನಪತ್ರಿಕೆಗಳಲ್ಲಿ ಇವ್ರ ಬಗ್ಗೆ ನೆಗೆಟಿವ್ ಆಗಿ ಬರೀತಾ ಇರ್ತಾರೆ. ಆದ್ರೆ ಅಬ್ದುಲ್ ಕಲಾಂ ಅದ್ ಯಾವ್ದಕ್ಕೂ ಜಗೋದಿಲ್ಲ. ಇಫ್ ಯು ಸ್ಯಾಲ್ಯೂಟ್ ಯುವರ್ ಡ್ಯೂಟಿ, ನೀವು ನಿಮ್ಮ ಹುದ್ದೆಯನ್ನ, ನಿಮ್ಮ ಕರ್ತವ್ಯವನ್ನ ಗೌರವಿಸಿದ್ದೇ ಆದಲ್ಲಿ, ಯು ನೋ ನೀಡ್ ಟು ಸಲ್ಯೂಟ್ ಎನಿಬಡಿ, ನೀವ್ ಯಾರಿಗೂ ಕೂಡ ಸಲ್ಯೂಟ್ ಮಾಡುವಂತ ಅಗತ್ಯ ಇರೋದಿಲ್ಲ. ಆದರೆ ಇಫ್ ಯು ಪಾಲ್ಯೂಟ್ ಯುವರ್ ಡ್ಯೂಟಿ, ನೀವು ನಿಮ್ಮ ಕರ್ತವ್ಯಕ್ಕೆ ಚ್ಯುತಿ ತಂದ್ರೆ, ನಿಮ್ಮ ಹುದ್ದೆಗೆ ನೀವು ಚ್ಯುತಿ ತಂದ್ರೆ, ಯು ಹ್ಯಾವ್ ಟು ಸಲ್ಯೂಟ್ ಎವ್ರಿಬಡಿ, ಪ್ರತಿಯೊಬ್ಬರಿಗೂ ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ಸಲ್ಯೂಟ್ ಹೊಡಿಬೇಕಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಕರ್ತವ್ಯವನ್ನ ನಾವು ಚೆನ್ನಾಗಿ ಮಾಡ್ತಾ ಹೋದ್ರೆ ಬೇರೆ ಯಾರಿಗೂ ಕೂಡ ನಾವು ತಲೆ ಬಾಗುವ ಅಗತ್ಯ ಇಲ್ಲ. ಸರಿ ಸರ್, ಇವರು ಹಳೆಯರಾದ್ರ ಸರ್, ನಮಗೆ ಇವತ್ತಿಂದೇ ಬೇಕು ಸರ್ ನನಗಂತ ಅಂದ್ರೆ ತೆಗೆದುಕೊಳ್ರಿ ನೀರಜ್ ಚೋಪ್ರಾ ಅವರನ್ನ. 2020 ಟೋಕಿಯೋ ಒಲಿಂಪಿಕ್ ನಲ್ಲಿ ಗೋಲ್ಡ್ ಮೆಡಲ್ ಅನ್ನ ತೆಗೆದುಕೊಂಡು ಬಂದ್ರು ಜಾವಲಿನ್ ಥ್ರೋ ಸ್ಪರ್ಧೆಯಲ್ಲಿ. ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ತಾರೆ ನೀರಜ್ ಚೋಪ್ರಾ. ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಯಾವುದೇ ರೀತಿಯ ಮೂಲ ಸೌಕರ್ಯ ಇರೋದಿಲ್ಲ. ಹಾಗೇನೆ ಅವ್ರ ಬಗ್ಗೆ ಈ ವ್ಯಕ್ತಿ ಇಂಥ ಸಾಧನೆ ಮಾಡಬಹುದು ಅನ್ನೋ ಎಷ್ಟೋ ಜನ ಆದ್ರೆ ಪ್ರಯತ್ನ ಪಡ್ತಾರೆ. ಮಾತಾಡ್ಲಿಲ್ಲ, ಕೆಲಸ ಮಾಡ್ತಾ ಹೋದ್ರು, ಪ್ರಾಕ್ಟೀಸ್ ಮಾಡ್ತಾ ಹೋದ್ರು, ಫೋಕಸ್ ಮಾಡಿದ್ರು ಕೆಲಸದ ಮೇಲೆ, ನಿರಂತರವಾಗಿ ಪ್ರಯತ್ನದಿಂದ ಒಲಿಂಪಿಕ್ ನಲ್ಲಿ ಗೋಲ್ಡ್ ಗೆಲ್ತಾರೆ. ಅವಾಗ ತಮ್ಮ ಸಾಮರ್ಥ್ಯವನ್ನ ಇಡೀ ಜಗತ್ತಿಗೆ ಸಾಬೀತುಪಡಿಸ್ತಾರೆ. ಹೌದಲ್ವಾ? ನಾವು ಕ್ರಿಕೆಟ್ ಪ್ಲೇಯರ್ ಗಳನ್ನ ಮಾತ್ರ ನೋಡ್ತಾ ಇರ್ತೀವಿ, ಆದ್ರೂ ಇಂಥ ಒಬ್ಬ ವಿಶೇಷ ವ್ಯಕ್ತಿ ಈ ಜಾವೆಲಿನ್ ಥ್ರೋ ನಿಂದ ಜಗತ್ತಿನಾದ್ಯಂತ ಪರಿಚಿತರಾಗ್ತಾರಂತ ಅಂದ್ರೆ ಅದು ಸಣ್ಣ ಸಾಧನೆ ಅಲ್ಲ ಅಲ್ವಾ? ಒಬ್ಬ ಹಳ್ಳಿಯಲ್ಲಿ ಹುಟ್ಟಿದಂತ ಹುಡುಗ. ಇವೆಲ್ಲವೂ ಕೂಡ ಹೇಗ್ ಬಂತು, ಯಾಕೆ ಈ ಮೂರು ವ್ಯಕ್ತಿಗಳ ಉದಾಹರಣೆ ನಾನಿಲ್ಲಿ ಕೊಟ್ಟೆ ಅಂತ ಅಂದ್ರೆ, ಅವರಿಗೆ ಮೊದಲು ತಮ್ಮ ಮೇಲೆ ವಿಶ್ವಾಸ ಇತ್ತು, ಅವರಲ್ಲಿ ಆತ್ಮ ಗೌರವ ಅನ್ನೋದಿತ್ತು. ನಿಮ್ಮಲ್ಲಿ ಆ ಆತ್ಮ ಗೌರವ ಬರಬೇಕು. ಅದ್ ಯಾವಾಗ ಬರುತ್ತೆ, ಅದ್ ಹೇಗ್ ಬರುತ್ತೆ, ಅದಕ್ಕೊಂದು 5 ಟಿಪ್ಸ್ ನಾನು ಹೇಳ್ತೀನಿ, ಗಮನ ಇಟ್ಕೊಂಡು ಕೇಳಿ. ಮೊಟ್ಟ ಮೊದಲೇದೇನು ಅಂತ ಅಂದ್ರೆ, ಬಹಳಷ್ಟು ಬಾರಿ ಯಾರಾದ್ರೂ ನಮ್ಮನ್ನ ಟೀಕೆ ಮಾಡಿದಾಗ, ಹಾಸ್ಯ ಮಾಡಿದಾಗ, ಅಥವಾ ನಮ್ಮ ಬಗ್ಗೆ ಕೆಟ್ಟದನ್ನ ಹೇಳಿದಾಗ ನಾವು ಕೋಪದಲ್ಲಿ ಏನೇನು ಮಾತಾಡ್ಲಿಕ್ಕೆ ಹೋಗ್ತೀವಿ. ತಪ್ಪು. ಯು ಟಾಕ್ ಟೂ ಮಚ್. ಬಹಳ ಮಾತಾಡಬಾರ್ದು, ಶಾಂತವಾಗಿರ್ಬೇಕು. ಯಾಕಂತ ಅಂದ್ರೆ ಪವರ್ ಈಸ್ ಕ್ವೈಟ್. ಯಾವತ್ತು ಅಧಿಕಾರ, ಶಕ್ತಿ ಅನ್ನುವಂಥದ್ದು ಶಾಂತವಾಗೇ ಇರುತ್ತೆ. ಯಾವುದೇ ಒಂದು ಪ್ರಾಣಿಯನ್ನ ತಗೊಳ್ರಿ, ಒಂದು ಆನೆ, ಸಿಂಹ, ಶಾಂತವಾಗೇ ಇರುತ್ತೆ ಅವೆಲ್ಲ. ಮೊದಲು ಯಾವಾಗ ದಾಳಿ ಮಾಡ್ಬೇಕು ಅವಾಗ ಮಾತ್ರ ದಾಳಿ ಮಾಡುತ್ತೆ. ಹಾಗಾಗಿ ಅನವಶ್ಯಕವಾಗಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಕೆಲಸ ಚೆನ್ನಾಗಿ ಮಾಡ್ತಾ ಹೋಗಿ. ನಿಮ್ಮ ಪ್ರಯತ್ನ ಚೆನ್ನಾಗಿದ್ರೆ ನಿಮ್ಮ ಸಕ್ಸಸ್ಸೇ ಇಡೀ ಜಗತ್ತಿಗೆ ಗೊತ್ತಾಗುವಷ್ಟು ದೊಡ್ಡ ಶಬ್ದವನ್ನ ಮಾಡುತ್ತೆ. ಬಾಯಿ ಮಾತಲ್ಲಿ ಹೇಳುವಂತ ಅಗತ್ಯ ಇಲ್ಲ. ಇದು ಮೊದಲನೇ ಅಂಶ. ಇನ್ನು ಎರಡನೇದು ನಾನು ಹೇಳ್ಬೇಕು ನಿಮ್ಗೆ ಏನಂತ ಅಂದ್ರೆ, ಯು ಓವರ್ ಶೇರ್. ನಿಮ್ಮ ಒಳಗುಟ್ಟುಗಳನ್ನ ಬಹಳಷ್ಟು ಬಾರಿ ಹೇಳ್ಕೊಂಡ್ ಬಿಡ್ತೀರಿ ಎಲ್ಲರ ಮುಂದೆ. ಕೀಪ್ ಇಟ್ ಸೀಕ್ರೆಟ್, ಕೀಪ್ ಇಟ್ ಸೀಕ್ರೆಟ್. ನೀವು IAS ಆಗ್ಬೇಕು ಅನ್ಕೊಂಡಿದ್ದೀರಾ, ಕೀಪ್ ಇಟ್ ಸೀಕ್ರೆಟ್. IPS ಆಗೋರಿದ್ದೀರಾ, ಕೀಪ್ ಇಟ್ ಸೀಕ್ರೆಟ್. ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಸೀಕ್ರೆಟ್ ಆಗಿರಿ. ನೀವ್ ಏನೇ ದೊಡ್ಡ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ರು ಕೂಡ ಅದನ್ನ ಸೀಕ್ರೆಟ್ ಆಗೇ ಇರಿ. ಯಾಕಂತ ಅಂದ್ರೆ ಮಿಸ್ಟ್ರಿ ವಿನ್ಸ್. ಎಲ್ಲಿ ಗುಟ್ ಅನ್ನೋದಿರುತ್ತೆ ಅದು ಗೆಲ್ಲುತ್ತೆ. ಅಂದ್ರೆ ಒಳ್ಳೆ ಕೆಲಸ ಮಾಡುವಾಗ ಅನವಶ್ಯಕವಾಗಿ ಡಂಗೂರ ಸಾರ್ಲಿಕ್ಕೆ ಹೋಗ್ಬೇಡಿ, ಅದು ಕೂಡ ತಪ್ಪಾಗತ್ತೆ. ಓಕೆ? ಯಾಕಂತ ಅಂದ್ರೆ those who speak less about themselves remain intriguing and respected. ಯಾರು ತಮ್ಮ ಬಗ್ಗೆ ತಾವು ಜಾಸ್ತಿ ಮಾತಾಡ್ಕೊಳ್ಳೋದಿಲ್ಲ, ತಮ್ಮ ಬಗ್ಗೆ ತಾವು ಜಾಸ್ತಿ ಹೇಳ್ಕೊಳ್ಳೋದಿಲ್ಲ, ಅವ್ರ ಬಗ್ಗೆ ಜನರಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ. ಹಾಗೇನೆ ಜನ ಅವರನ್ನ ಗೌರವಿಸ್ತಾರೆ. ನಿಮ್ಗೇನ್ ಬೇಕಾಗಿದೆ, ಜನ ಗೌರವಿಸೋದ್ ಬೇಕಾಗಿದೆಯಲ್ಲ. ಹಾಗಾಗಿ ನಿಮ್ ಬಗ್ಗೆ ನೀವೇ ಹೇಳಲಿಕ್ಕೆ ಹೋಗ್ಬೇಡಿ. ಹುಡುಕ್ಲಿ, ಇಲ್ಲಿ ಯಾರಿಗ್ ಬೇಕಾಗುತ್ತೋ ಅವ್ರು ಹುಡುಕ್ಲಿ. ಇನ್ನು ಮೂರನೇದು, ಯು ಟಾಲರೇಟ್ ಡಿಸ್ರೆಸ್ಪೆಕ್ಟ್. ಇದು ದೊಡ್ಡ ತಪ್ಪು. ಈಗ ನಿಮ್ದೊಂದು ಏನೋ ಹೆಸರಿರುತ್ತೆ, ಅದನ್ನ ಹೀಗೆ ಕರಿಬೇಕನ್ನುವಂತ ಒಂದು ಮನಸ್ಥಿತಿ ಇರುತ್ತೆ ನಿಮ್ದು. ಅದನ್ನ ಯಾರೋ ವ್ಯಂಗ್ಯವಾಗಿ ಕರೆದ್ರು, ಅವಾಗ ನೀವೇನ್ ಮಾಡ್ತೀರಿ, ಅದನ್ನ ಮೊದಲನೇ ಸಾರಿ ಒಪ್ಕೊಂಡ್ರಿ ಅನ್ಕೊಳ್ಳಿ, ಅದು ರಿಪೀಟ್ ಆಗೋಕೆ ಆರಂಭ ಆಗುತ್ತೆ. ಒಂದೇ ಸಾರಿ ನೀವು ಯಾರಾದ್ರೂ ನಿಮಗೆ ಅಗೌರವನ ತೋರಿಸಿದಾಗ ಅವ್ರಿಗೆ ಸಲಿಗೆ ಕೊಟ್ರೆ ಅದು ಮತ್ತೆ ಮುಂದುವರಿಯುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು ಸರ್? ಹೊಡಿಬೇಕಾ ಅವ್ರನ್ನ ತಿರುಗಿ? ಕೀಪ್ ಕ್ವೈಟ್. ಶಾಂತರಾಗಿರಿ. ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗ್ಬೇಡಿ. ಹಾಗೇನೆ ನೇರವಾಗಿ ಹೇಳೋದನ್ನ ಕಲ್ತ್ಕೊಳ್ಳಿ. ನನಗೆ ಇದು ಇಷ್ಟ ಆಗ್ತಾ ಇಲ್ಲ, ನನಗೆ ಇದು ಸರಿ ಅನಿಸ್ತಾ ಇಲ್ಲ. ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಲರ್ನ್. ನೀವು ಒಂದು ಸಾರಿ ಸಲಿಗೆ ಕೊಟ್ರೆ, ನಿಮ್ಮನ್ನ ಅಗೌರವಿಸಿದವರಿಗೆ ನೀವು ಒಂದು ಸಾರಿ ಸಲಿಗೆ ಕೊಟ್ರೆ ಅದನ್ನ ಅವ್ರು ಮತ್ತೆ 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 ಮಾಡ್ತಾ ಹೋಗ್ತಾರೆ. ಫಸ್ಟ್ ಟೈಮ್ ಇಸ್ ದ ಲಾಸ್ಟ್ ಟೈಮ್. ಒಂದು ಬೌಂಡ್ರಿ ಲೈನ್ ಅಂತ ಇರ್ಲಿ. ಯಾವುದಕ್ಕೆ ಎಷ್ಟು ಲಿಮಿಟ್ ಕೊಡ್ಬೇಕು ಅಷ್ಟೇ ಮಾತ್ರ ಕೊಡಿ. ಶೋ 0 ಟಾಲರೆನ್ಸ್ ಫಾರ್ ಡಿಸ್ರೆಸ್ಪೆಕ್ಟ್ ಫಾರ್ ದ ಫಸ್ಟ್ ಟೈಮ್. ಯಾರಾದ್ರೂ ನಿಮ್ಮನ್ನ ಅಗೌರವಿಸಿದಾಗ ನೇರವಾಗಿ ವಾರ್ನಿಂಗ್ ಮಾಡಿ, ನೇರವಾಗಿ ಖಂಡಿತವಾಗಿ ಹೇಳ್ಬಿಡ್ಬೇಕಲ್ಲೇ. ಒಂದು ಸಾರಿ ನೀವು ಸಲಹೆ ಕೊಟ್ರಿ, ಅದನ್ನ ಅವ್ರು ಮುಂದುವರಿಸ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು. ಇನ್ನು
ಯಾವುದೋ ಒಂದು ಕೆಲಸ ಮಾಡುವಾಗ ಡೋಂಟ್ ಸೀಕ್ ಅಪ್ರೂವಲ್. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಅಂದ್ರೆ ಅವ್ರನ್ನೊಂದ್ ಕೇಳೋದು ಇವ್ರನ್ನೊಂದ್ ಕೇಳೋದು ಬೇಡ. ನಿಮ್ ಮನೆಯವ್ರನ್ನ ಕೇಳಿ, ನಿಮ್ಮ ಮನಸ್ಸನ್ನ ಕೇಳಿ, ನಿಮ್ಮ ಗುರುಗಳನ್ನ ಕೇಳಿ ಕೆಲಸ ಮಾಡ್ತಾ ಮುಂದಕ್ಕೆ ಹೋಗಿ. ಜನ ಏನಂತಾರೆ, ಎಷ್ಟು ಜನ ಲೈಕ್ ಮಾಡ್ತಾರೆ, ಎಷ್ಟು ಜನ ಇಷ್ಟಪಡ್ತಾರೆ, ಅದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಮನಸ್ಸೇನ್ ಹೇಳ್ತಾ ಇದೆ. ಡೋಂಟ್ ವೇಟ್ ಫಾರ್ ದ ಅಪ್ರೂವಲ್ ಆಫ್ ದ ಪೀಪಲ್. ಜನರ ಒಪ್ಪಿಗೆಗೋಸ್ಕರ ಕಾಯಬೇಡಿ, ಇನ್ನೊಬ್ಬರ ಒಪ್ಪಿಗೆಯನ್ನ ಬೆನ್ ಹತ್ತಬೇಡಿ. ದಟ್ ಈಸ್ ವೇಸ್ಟ್ ಆಫ್ ಟೈಮ್. ನೆನ್ಪಿಟ್ಕೊಳ್ಳಿ, ಅದು ಬೇಡ, ಅಗತ್ಯ ಇಲ್ಲ ನಮಗೆ. ಓಕೆ, ಸ್ಟಾಪ್ ಚೇಸಿಂಗ್, ಬಿಗಿನ್ ಅಟ್ರಾಕ್ಟಿಂಗ್ ರೆಸ್ಪೆಕ್ಟ್ ಬೈ ವ್ಯಾಲ್ಯೂಯಿಂಗ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಗೌರವಿಸ್ಕೊಳ್ಳಿ. ಮೊದಲು ಒಂದು ಕ್ಲಾರಿಟಿ, ಒಂದು ಪ್ಲಾನ್ ಹಾಕೊಳ್ಳಿ. ಪ್ಲಾನ್ಗೆ ತಕ್ಕ ಹಾಗೆ ಪ್ರಯತ್ನ ಪಡ್ತಾ ಹೋಗಿ, ಗೆಲುವು ನಿಮ್ಮದೇ ಆಗುತ್ತೆ. ಇನ್ನು ಕೊನೆಯದಾಗಿ ಹೇಳ್ತೀನಿ ನಿಮಗೆ, ಯು ಆರ್ ಟೂ ನೈಸ್, ಸಾಫ್ಟ್ ಗೆಟ್ಸ್ ಸ್ಟೆಪ್ ಡೌನ್. ನೀವು ತುಂಬಾ ಸಾಫ್ಟ್ ಆಗಿದ್ರೆ, ತುಂಬಾ ಶಾಂತವಾಗಿದ್ರೆ, ತುಂಬಾ ಒಳ್ಳೆಯವರಾಗಿದ್ರೆ ಜನ ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಆಗಾಗ ಗರ್ಜಿಸ್ತಾ ಇರಿ. ಒಂದು ಸಣ್ಣ ಕತೆ ಹೇಳ್ತೀನಿ ನಾನು ನಿಮಗೆ. ಒಂದ್ಸಾರಿ ಒಬ್ಬ ಮುನಿ ಕಾಡಿನಲ್ಲಿ ಹೊರಟಿದ್ರಂತೆ. ಕಾಡಿನಲ್ಲಿ ಹೋಗುವಾಗ ಅಲ್ಲೊಂದು ಹುತ್ತ ಇತ್ತಂತೆ. ಆ ಹುತ್ತದ ಬಳಿ ಒಂದು ಹಾವಿತ್ತಂತೆ. ಆ ಹಾವನ್ನ ನೋಡಿ ಇಡೀ ಊರಿನವರೆಲ್ಲ ಹೆದರ್ತಾ ಇದ್ರಂತೆ. ಮುನಿ ಹಾವಿನ ಬಳಿ ಹೋದಾಗ ಹಾವು ಹೇಳ್ತಂತೆ, ಏನ್ ಮುನಿಗಳೇ, ಈ ಊರಿನ ಜನ ಎಲ್ಲ ನನಗೆ ಹೆದರ್ತಾರೆ, ಇವರು ನನ್ಗೆ ಯಾರು ಕೂಡ ನನ್ ಸಮೀಪ ಬರೋ ಕೂಡ ಹೆದರ್ತಾರೆ, ನಾನು ಏನ್ ಮಾಡ್ಲಿ? ಹಾಗಂದಾಗ ಮುನಿ ಹೇಳಿದ್ರಂತೆ, ನೀನ್ ಯಾರನ್ನೂ ಕಚ್ಲಿಕ್ ಹೋಗ್ಬೇಡಪ್ಪ ಅಂತ ಹೇಳಿ ಹೋದ್ರಂತೆ. ಮುಂದಿನ ಸಾರಿ ಮತ್ತೊಂದ್ ಸ್ವಲ್ಪ ದಿನ ಬಿಟ್ಟು ಮುನಿಯಲ್ಲಿ ಬಂದಾಗ ಮಕ್ಕಳು ಆ ಹಾವನ್ನ ಕೈಯಲ್ಲಿ ಹಿಡ್ಕೊಂಡು ಹೇಗ್ ಬೇಕೋ ಹಾಗೆಲ್ಲ ಆಟ ಆಡ್ತಾ ಇದ್ರಂತೆ, ಎಸಿತಾ ಇದ್ರಂತೆ. ಪಾಪ ಹಾವಿನ ಮೈ ತುಂಬಾ ಎಲ್ಲ ನೋವಾಗಿ ರಕ್ತ ಸುರಿತಾ ಇತ್ತಂತೆ. ಅವಾಗ ಮುನಿ ಬಂದ್ ಕೇಳಿದ್ರಂತೆ, ಯಾಕಪ್ಪ ಹೀಗಾಗಿದೆ ನಿನ್ ಪರಿಸ್ಥಿತಿ? ಮುನಿಗಳೇ, ನೀವೇನ್ ಹೇಳಿದ್ರಿ? ಯಾರನ್ನೂ ಕೂಡ ಕಚ್ಚಬೇಡ ಅಂತ ಹೇಳಿದ್ರಿ, ನೋಡಿ ನನ್ನ ಪರಿಸ್ಥಿತಿ ಇವತ್ತು ಹೀಗಾಗಿದೆ ಅಂತ ಹೇಳ್ತಂತೆ ಹಾವು. ಆಗ ಮುನಿ ಕೇಳಿದ್ರಂತೆ, ನಾನು ಏನ್ ಹೇಳಿದ್ದೆ? ಕಚ್ಚಬೇಡ ಅಂತ ಮಾತ್ರ ಹೇಳಿದ್ದೆ, ಬುಸುಗುಟ್ಟು ಬೇಡ ಅಂತ ಹೇಳಿರ್ಲಿಲ್ಲ ಅಲ್ವಾ? ಹಾಗಾಗಿ ಆಗಾಗ ಗರ್ಜಿಸ್ತಾ ಇರಬೇಕು, ಆಗಾಗ ಬುಸುಗುಡ್ತಾ ಇರಬೇಕು. ನೀವು ತುಂಬಾ ಸಾಫ್ಟ್ ಆಗಿದ್ದೀರಿ ಅನ್ಕೊಳ್ಳಿ, ಜನ ನಿಮ್ಮನ್ನ ಮಿಸ್ಯೂಸ್ ಮಾಡ್ತಾರೆ. ನೆವರ್ ಅಲೌ. ಕೆಟ್ಟ ವ್ಯಕ್ತಿಗಳು ನಿಮ್ಮ ಅಮೂಲ್ಯ ಸಮಯ, ನಿಮ್ಮ ಅಮೂಲ್ಯ ಶಕ್ತಿಯನ್ನ ಬಳಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬೇಡಿ. ಬಿ ಯುವರ್ ಸೆಲ್ಫ್. ನೆನ್ಪಿಟ್ಕೊಳ್ಳಿ ಇದನ್ನ. ಹಾಗಂತ ರೂಡ್ ಆಗಿ ಬಿಹೇವ್ ಮಾಡೋದಲ್ಲ, ಸಾಫ್ಟ್ ಆಗೇ ಇರಬೇಕು, ನಿಖರವಾಗಿರ್ಬೇಕು. ರೂಡ್ ಆಗಿರೋದಕ್ಕೂ ನಿಖರವಾಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಕೂಲ್ ಆಗಿ ಕಾಮ್ ಆಗಿ ನನಗೆ ಇದು ಇಷ್ಟ ಇಲ್ಲ, ನಾನು ಇದನ್ನ ಮಾಡಲ್ಲ ಅನ್ನುವಂತಹ ಒಂದು ಶಕ್ತಿ, ಅನ್ನುವಂತಹ ಒಂದು ನೋ ಅನ್ನುವಂತ ಒಂದು ಪದವನ್ನ ಹೇಳೋಕೆ ನೀವು ಕಲ್ತ್ಕೊಳ್ಬೇಕು. ಅದನ್ನ ಯಾವಾಗ ಕಲಿತೀರಿ, ನೀವು ಅವಾಗ ಬೆಳಿತೀರಿ. ವ್ಯಾಲ್ಯೂ ಯುವರ್ ಟೈಮ್, ವ್ಯಾಲ್ಯೂ ಯುವರ್ ಎನರ್ಜಿ, ವ್ಯಾಲ್ಯೂ ಯುವರ್ ಸ್ಪೇಸ್, ವ್ಯಾಲ್ಯೂ ಯುವರ್ ವರ್ಕ್. ಇಷ್ಟು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಕೈಂಡ್ನೆಸ್ ಶುಡ್ ನೆವರ್ ಮೀನ್ ವೀಕ್ನೆಸ್. ಲರ್ನ್ ಟು ಸೇ ನೋ. ನೀವು ಒಳ್ಳೆಯವರಿದ್ದೀರಿ ಅಂದ ತಕ್ಷಣ ವೀಕ್ ಇದೀರಿ ಅಂತ ಅರ್ಥ ಆಗ್ಬಾರ್ದು. ನೆನ್ಪಿಟ್ಕೊಳ್ಳಿ. ಇವಿಷ್ಟೇ ಸಿಂಪಲ್ ಟಿಪ್ಸ್ ಇದೆ. ನಾನು ದೊಡ್ಡ ವಿಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ ನಿಮಗೆ. ಸಿಂಪಲ್ ಆಗಿ ಇಷ್ಟ ಅಂಶಗಳನ್ನ ನೀವು ಫಾಲೋ ಮಾಡಿ. ಓಕೆ, ಸೊ ಮೊದಲು ನಿಮ್ಮನ್ನ ನೀವು ಗೌರವಿಸ್ಕೊಳ್ಳೋಕೆ ಆರಂಭ ಮಾಡಿ, ಜನ ತಾನಾಗೇನೆ ಗೌರವ ಕೊಡ್ತಾರೆ. ನಿಮಗೇನಾದ್ರೂ ನೋವು ಉಂಟಾದಾಗ ಅಂಬೇಡ್ಕರ್, ಅಬ್ದುಲ್ ಕಲಾಂ, ನೀರಜ್ ಚೋಪ್ರಾ ಇಂತಹ ಸಾಧಕರನ್ನ, ಅಂತಹ ಮಹಾನ್ ವ್ಯಕ್ತಿಗಳನ್ನ ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ನಿಮ್ ಮನಸ್ಸು ಹೇಳುತ್ತೆ, ನುಗ್ಗು, ಇನ್ನೂ ನುಗ್ಗು, ಏನೂ ಆಗಲ್ಲ, ಗೆಲುವು ಸಿಕ್ಕೇ ಸಿಗುತ್ತೆ ಅಂತ. ಕೊನೆಯದಾಗಿ ಒಂದು ಚಾಲೆಂಜ್ ಮುಖಾಂತರ ಈ ವಿಡಿಯೋನ ಮುಗಿಸೋಣ ನಾವೆಲ್ಲರೂ ಕೂಡ. ನೆನ್ಪಿಟ್ಕೊಡ್ರಿ, ದಟ್ ಈಸ್ ಯುವರ್ ಟೈಮ್, ಮೈ ಎನರ್ಜಿ, ಮೈ ಪವರ್. MTEE ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಹಾಗೇನೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ನಿಮಗಾಗಿರುವಂತ ನೋವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಹಾಗೇನೆ ಮುಂದೆ ಏನಾಗ್ಬೇಕು ಅನ್ಕೊಂಡಿದೀರಿ ಅದನ್ನ ನಿಮಗೆ ಮಾತ್ರ ಗೊತ್ತಿರಲಿ. ಮತ್ ಯಾವ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದೀರಿ ಅದನ್ನ ನನಗೆ ತಿಳಿಸಿ. ನಾನು ವಿಡಿಯೋ ಮಾಡೋಕೆ ಪ್ರಯತ್ನ ಪಡ್ತೀನಿ. ಒಳ್ಳೇದಾಗ್ಲಿ. ನಮಸ್ಕಾರ. ಮರಿಬೇಡಿ, ನಿಮ್ಮಲ್ಲಿ ಸಾಮರ್ಥ್ಯ ಇದೆ, ನೀವು ಗೆದ್ದೇ ಗೆಲ್ತೀರಿ. ಆಲ್ ದಿ ಬೆಸ್ಟ್.